ಘಮ ಘಮ ಅಂತ ವಾಸನೆ, ಸೂಪರ್ ಚಪಾತಿ. ಇದು ನಿಮಗಲ್ಲ, ರಾಜ ಸ್ಕೂಲಿಂದ ಬರೋ ಟೈಮ್ ಆಯ್ತು. ಪಾಪ ಸುಸ್ತಾಗಿ ಬರ್ತಾನೆ. ನಾನೇನು ಆರಾಮಾಗಿ ಬಂದಿದ್ದೀನಾ? ಇದು ತುಪ್ಪ ಹಾಕಿ ಮಾಡಿದೆ, ನಿಮಗಲ್ಲ. ನಾನ್ ತಿಂದ್ರೆ ಏನಾಗುತ್ತೆ? ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಅವನು ಆಡೋ ವಯಸ್ಸು. ಕಲ್ ತಿಂದ್ರು ಕರ್ಗಿಸ್ಕೊತಾನೆ. ಯಾಮಿನಿ, ದಿಸ್ ಇಸ್ ಟೂ ಮಚ್. ಒಂದ್ ಚಪಾತಿ ಕೊಡಲ್ಲ ಅಂತಂದ್ರೆ ಏನರ್ಥ? ನೋಡು, ಮದುವೆ ಆದ ಹೊಸದ್ರಲ್ಲಿ ಟ್ರೀಟ್ಮೆಂಟ್, ಒಂದ್ ಮಗು ಆಗೋಷ್ಟರಲ್ಲಿ ರಿಟೈರ್ಮೆಂಟಾ? ನೀವ್ ತಾನೇ ಏನು ಮಗ ಹುಟ್ಟಿದ್ಮೇಲೆ ನನ್ನ ಒಂಟಿ ಮಾಡಿದ್ರಿ? ಏಯ್, ಒಂಟಿಯಾಗಿರೋದ್ ನೀನಾ ರಾಜಾನ? ಸುಮ್ನಿರ್ರಿ. ಒಂದ್ ಚಪಾತಿ ಕೊಡು, ಸುಮ್ನಿರ್. ರಾಜು ಬರೋ ಟೈಮ್ ಆಯ್ತು. ಇನ್ನೂ ಬಂದಿಲ್ವಲ್ಲ? ರಮೇಶ್ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಒಂದ್ ನಿಮಿಷ. ನಾನು ಶರತ್ ಚಂದ್ರ. ನಿನ್ಗೇನಾಗಬೇಕು? ಒಂದು ವಿಷಯ ಹೇಳ್ಬೇಕು ನಿಂಗೆ. ಈಗ ನಿನ್ನ ಪ್ರಾಣ ನನ್ನ ಹತ್ರ ಇದೆ. ಪ್ರಾಣ ಕೊಡೋನು ತಗೊಡೋನು ಮೇಲಿರುವಾಗ ಮಧ್ಯದಲ್ಲಿ ನೀನ್ಯಾವನು? ಹೇಳ್ತೀನಿ. ಈಗ ನಾನು ಹೇಳೋದನ್ನ ಸರಿಯಾಗಿ ಕೇಳು, ಇಲ್ಲ ಅಂದ್ರೆ ನಿನ್ ಮಗನ ಪ್ರಾಣ ಪಕ್ಷಿ ಹಾರೋಗುತ್ತೆ. ಏನ್ ಹೇಳ್ತಾ ಇದೀಯ? ನನ್ನ ಮಗ ನಿನ್ನ ಹತ್ರ ಇದ್ದಾನ? ನಾನ್ ನಂಬೋದಿಲ್ಲ. ಹಾಗಾದ್ರೆ ನೀನೇ ಮಾತಾಡು. ಏಯ್, ಮಾತಾಡ. ಡ್ಯಾಡಿ ಡ್ಯಾಡಿ, ನಾನ್ ಡ್ಯಾಡಿ. ನಂಗೆ ತುಂಬಾ ಭಯ ಆಗ್ತಿದೆ ಡ್ಯಾಡಿ. ನನ್ನ ಬೇಗ ಕರ್ಕೊಂಡು ಹೋಗಿ ಡ್ಯಾಡಿ, ಪ್ಲೀಸ್. ರಾಜಾ, ರಾಜಾ, ಮೈ ಡಿಯರ್ ಸನ್ ರಾಜಾ, ಹೆದರ್ಕೋಬೇಡ ಮರಿ. ನಿಂಗೇನು ಆಗೋದಿಲ್ಲ. ನಾನಿದ್ದೀನಿ, ಓಕೆ? ಧೈರ್ಯವಾಗಿರು, ಏನೂ ಆಗೋದಿಲ್ಲ ನಿನ್ಗೆ. ರಾಜಾ, ನೀನ್ ಡಿಪಾರ್ಟ್ಮೆಂಟ್ ಅಲ್ಲಿರೋವರೆಗೂ ನನಗೆ ನೆಮ್ಮದಿನೇ ಇಲ್ಲ. ನಿನ್ ಜೂರಿಸ್ಟಿಕ್ಷನ್ ಅಲ್ಲಿರೋ ಸ್ಟೇಷನ್ ಅಲ್ಲಿ ಒಬ್ಬ ಸತ್ತಿದ್ದಾನೆ. ಅದು ಆತ್ಮಹತ್ಯೆನೇ ಆಗಿದ್ರು ಅದನ್ನ ಲಾಕ್ಅಪ್ ಡೆತ್ ಅಂತ ಹೇಳಿ ಅದಕ್ಕೆ ನೀನೇ ಕಾರಣ ಅಂತ ಒಪ್ಕೋಬೇಕು. ಇದರಿಂದ ನಿನ್ನ ಕ್ಯಾರೆಕ್ಟರ್ ಮೇಲೆ ಕಪ್ಪು ಮಚ್ಚೆ ಬೀಳುತ್ತೆ. ದೆನ್ ಯು ವಿಲ್ ಬಿ ಸ್ಯಾಕ್ಡ್ ಫ್ರಮ್ ಯುವರ್ ಜಾಬ್. ಯೋಚನೆ ಮಾಡು, ನಿನಗೆ ಖಾಕಿ ಅನ್ನೋ ಕಮಿಟ್ಮೆಂಟ್ ಮುಖ್ಯನೋ ಮಗ ಅನ್ನೋ ಅಟ್ಯಾಚ್ಮೆಂಟ್ ಮುಖ್ಯನೋ? 1 hour ಟೈಮ್ ಕೊಡ್ತೀನಿ, ಯೋಚನೆ ಮಾಡಿ ಹೇಳು. ಏನಾಯ್ತ್ರಿ? ಏನಿಲ್ಲ. ನಮ್ ರಾಜುಗೇನಾಯ್ತು? ನಮ್ ರಾಜುಗೇನು ಆಗಿಲ್ಲ. ನಮ್ ರಾಜುಗೇನು ಆಗಲ್ಲ. ರಾಜುಗೇನಾಯ್ತು? ಯಾಮಿನಿ, ಧೈರ್ಯವಾಗಿರು, ನಮ್ ರಾಜುಗೇನು ಆಗಲ್ಲ. ಮಧು, ಫೋನಲ್ಲಿ ಯಾರ ಹತ್ರ ಮಾತಾಡ್ತಾ ಇದ್ದೆ? ಏನಾಯ್ತ್ರಿ? ನಮ್ ರಾಜುನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ಲೆಟ್ ಮಿ ಥಿಂಕ್. ಈಗೇನ್ರಿ ಮಾಡೋದು? ರಾಜುನ ಬಿಡೋದಕ್ಕೆ ಕಂಡೀಷನ್ ಹಾಕ್ತಿದ್ದಾರೆ. ಸ್ಟೇಷನ್ ನಲ್ಲಿ ನಡೆದಿರೋ ಆತ್ಮಹತ್ಯೆನ ನಾನ್ ಲಾಕಪ್ ಡೆತ್ ಮಾಡ್ದೆ ಅಂತ ಒಪ್ಕೋಬೇಕಂತೆ. ಅಂದ್ರೆ ನಾನೇ ಹೊಡೆದು ಬಡ್ದು ಸಾಯಿಸಿದ್ದೀನಿ ಅಂತ ಒಪ್ಕೊಳಕ್ ಹೇಳ್ತಿದ್ದಾರೆ. ಏನಾದ್ರೂ ಪರವಾಗಿಲ್ಲ, ನನಗ್ ನನ್ ಮಗ ಬೇಕು ರೀ. ನನಗ್ ನನ್ ಮಗ ಬೇಕು ರೀ. ಯಾಮಿನಿ, ಹೋಗಿ ನನ್ ಮಗನ ಕರ್ಕೊಂಡ್ ಬನ್ನಿ. ಯಾಮಿನಿ, ಹೋಗಿ ನನ್ ಮಗನ ಕರ್ಕೊಂಡ್ ಬನ್ನಿ. ಯಾಮಿನಿ, ನನಗ್ ನನ್ ಮಗ ಬೇಕು. ನನ್ ಮಗ ಬೇಕು, ಕರ್ಕೊಂಡ್ ಬನ್ನಿ. ಯಾಮಿನಿ, ಹುಚ್ಚುಚ್ಚ ಆಡ್ಬೇಡ. ಏನ್ ಹೇಳ್ತಾ ಇದ್ಯಾ ನೀನು? ಅವ್ನು ನಿನಗ್ ಮಾತ್ರ ಮಗನ? ನನಗ್ ಮಗ ಅಲ್ವಾ? ನಿನಗ್ ಮಾತ್ರ ಅವನ ಮೇಲೆ ಪ್ರೀತಿನ? ನನಗ್ ಅವನ ಮೇಲೆ ಪ್ರೀತಿ ಇಲ್ವಾ? ನಿನ್ನ ಮಗನಿಗೋಸ್ಕರ ಇಷ್ಟು ವರ್ಷ ನಾ ಡಿಪಾರ್ಟ್ಮೆಂಟ್ ಅಲ್ಲಿ ಸಂಪಾದನೆ ಮಾಡಿದ ಹೆಸರು ಗೌರವನ ಹಾಳು ಮಾಡ್ಕೊಳ್ಳ? ಡಿಪಾರ್ಟ್ಮೆಂಟ್ ಕೈನಲ್ಲಿ ಮುಗಿಸ್ಕೊಳ್ಳ? ಅಥವಾ ಮಾಡಿಲ್ದಿರೋ ತಪ್ಪಿಗೆ ಕೊಲೆಗಾರನ ಜೈಲ್ಗೆ ಹೋಗ್ಲಾ? ನನ್ನ ಮಗನಿಗೋಸ್ಕರ ನಾನು ಯಾವತ್ತೂ ಕರ್ತವ್ಯ ದ್ರೋಹ ಮಾಡಲ್ಲ. ಏನೇ ಆಗ್ಲಿ ನನ್ನ ಕರ್ತವ್ಯ ದ್ರೋಹ ಮಾಡಲ್ಲ. ಡೋಂಟ್ ಟಾಕ್. ನನ್ನ ಮಗ ಬೇಕು. ನಿಮಗೆ ನನ್ನ ಮೇಲೆ ನಂಬಿಕೆ ಇದೆ. ನಮ್ಮ ರಾಜುಗೆ ಏನೂ ಆಗಲ್ಲ. ನಾನು ಕರ್ಕೊಂಡ್ ಬರ್ತೀನಿ. ನಮ್ಮ ರಾಜು ನಾನು ಕರ್ಕೊಂಡ್ ಬರ್ತೀನಿ. ಧೈರ್ಯವಾಗಿ ಸಮಾಧಾನ. ಎಸ್. ಏನ್ ಡಿಸೈಡ್ ಮಾಡ್ದೆ ಕದಂಬ? ನಿನ್ನ ಮಗನ್ನ ಬಲಿ ಕೊಟ್ಟು ಹೆಗಲ್ ಮೇಲೆ ಇನ್ನೊಂದು ಸ್ಟಾರ್ ಹಾಕೊಂಡು ಸಿನ್ಸಿಯರ್ ಆಫೀಸರ್ ಅಂತ ಮೆಡಲ್ ತಗೋಬೇಕು ಅಂತನಾ? ಶರತ್, ಮಧುಕೇಶ್ವರ ಈ ಕದಂಬನ ಮನೆ ದೇವರು. ಆ ದೇವರನ್ನ ನಂಬಿರೋ ನಾನು ಯಾರಿಗೂ ಹೆದರಲ್ಲ, ಯಾವುದಕ್ಕೂ ಹೆದರಲ್ಲ. ಎಂಥ ಪರಿಸ್ಥಿತಿ ಬಂದರೂ ನನ್ನ ಮನಸ್ಸಾಕ್ಷಿ ವಿರುದ್ಧವಾಗಿ ಹೋಗಲ್ಲ. ಹಾಗಾದ್ರೆ ಖಂಡಿತ ನಿನ್ ಮಗನ ಪ್ರಾಣ ಉಳಿಯಲ್ಲ.
ಕರ್ತವ್ಯನೇ ದೇವ್ರು ಅಂತ ನಂಬ್ಕೊಂಡಿರೋ ನಾನು ಅದಕ್ಕೆ ಯಾವತ್ತೂ ದ್ರೋಹ ಮಾಡಲ್ಲ. ಹೊಡೆದ್ ಸಾಯಿಸು ನನ್ನ ಮಗನ, ಕಿಲಿ. ಹೊಡೆದ್ ಸಾಯಿಸು ನನ್ನ ಮಗನ, ಕೊಂದಾಕವನ್ನ, ಕಿಲಿ. ಐ ಡೋಂಟ್ ಕೇರ್. ಹೊಡೆದ್ ಸಾಯಿಸು ನನ್ನ ಮಗನ, ಕೊಂದಾಕವನ್ನ, ಕಿಲಿ, ಕಿಲಿ, ಕಿಲಿ. ಹೊಡೆದ್ ಬಿಸಾಕ್ಯ ಹುಡುಗನ. ಇವ್ರು ನನ್ನ ಸಾಯಿಸ್ಬಿಡ್ತಾರೆ, ಮೊದಲಿನಿಂದ ತಪ್ಪಿಸ್ಕೋಬೇಕು. ಸರ್ ಏನೋ ಹುಡುಗ ಕಾಣಿಸ್ತಾ ಇಲ್ಲ. ಏನೋ ಹೇಳ್ತಿದ್ಯಾ? ಹಿಂಬಾಗ್ಲಿಂದ ಓಡೋಗಿರ್ಬೇಕು. ಹೋಗ್ ಹುಡುಕಿ. ಸರ್ ನಮಸ್ಕಾರ ಸರ್. ಎಲ್ಲಿ ಎಲ್ಲಿ ನನ್ನ ಮಗ? ಎಲ್ಲಿ ನನ್ನ ಮಗ? ಹೇಳು, ಸಾಯಿಸ್ಬಿಡ್ತೀನಿ, ಹೇಳು. ಸರ್, ನಿಮ್ ಮಗ ಸಿಕ್ಕಿದಾನೆ ಅಂತ ಇನ್ಸ್ಪೆಕ್ಟರ್ ಸಂಜೀವ್ ಮೆಸೇಜ್ ಕಳಿಸಿದ್ದಾರೆ ಸರ್. ನೋಡಿದ್ರ? ನಿಮ್ಮ ಅಣ್ಣ ಎಲ್ಲಿ? ಮನ್ಲಿರ್ಬೇಕು ಸರ್. ಅಯ್ಯೋ, ಅಣ್ಣ ನಾನು ಜಯಚಂದ್ರ. ಓಯ್, ಕದಂಬ ಬರ್ತಾನೆ. ಅವನು ಇಲ್ಲಿಗೆ ಬಂದ ತಕ್ಷಣ ಹುಟ್ಲಿ ಅನ್ಸ್ಬಿಡಿ. ಏಯ್, ಬಿಳಿ ಬಟ್ಟೆ ಕೊಳೆ ಆದ್ರೆ ನನಗೆ ಹಿಡಿಸೋಲ್ಲ. ಈ ಏಟು ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಹೊಡೆದ ಏಟಲ್ಲ, ಕದಂಬನ ಮಗನ ಮೈ ಮುಟ್ಟಿದ್ದಕ್ಕೆ ಕೊಟ್ಟ ಏಟು. ಈ ಏಟು ನಿನ್ನ ಜೀವನ ಪರ್ಯಂತ ಕಾಡ್ತಾನೆ ಇರುತ್ತೆ. ನಿನ್ನ ಮನಸ್ಸಿನಲ್ಲಿ ಮಾಯದೇ ಇರೋ ಗಾಯವಾಗಿ, ನಿನ್ನ ಸುಡೋ ಬೆಂಕಿಯಾಗಿ, ನೀನ್ ಮುಂದೆ ಮಾಡೋ ತಪ್ಪಿಗೆ ಎಚ್ಚರಿಕೆಯಾಗಿ ನನ್ನ ಜ್ಞಾಪಿಸ್ತಾನೆ ಇರುತ್ತೆ. ಓಯ್ ಕದಂಬ, ಖಂಡಿತವಾಗ್ಲೂ ನಾನು ಈ ಏಟನ್ನ ಮರೆಯಲ್ಲ. ಯಾಕೆಂದ್ರೆ ನೀನು ಮುಟ್ಟಿದ್ದು ಒಬ್ಬ ಮಾಮೂಲಿ ವ್ಯಕ್ತಿನಲ್ಲ, ಶರತ್ ಚಂದ್ರ ಅನ್ನೋ ಶಕ್ತಿನ. ಇದಕ್ಕೆ ಉತ್ತರನ ಸರಿಯಾದ ಸಮಯದಲ್ಲಿ, ಸರಿಯಾದ ಜಾಗದಲ್ಲಿ, ಸರಿಯಾದ ರೀತಿಲಿ ನಾನು ನಿನಗೆ ಕೊಡ್ತೀನಿ. ಶರತ್ ಚಂದ್ರ, ನನಗೆ ಉತ್ತರ ಕೊಡೋ ಸಾಹಸ ಕೈ ಹಾಕಿದ್ರೆ ನಿನ್ನ ಹುಟ್ಟು ಸಾವು ಎರಡು ಜನರ ದೃಷ್ಟಿಲಿ, ಗೌರ್ಮೆಂಟ್ ರೆಕಾರ್ಡ್ನಲ್ಲಿ ಕೊನೆಯವರೆಗೂ ಪ್ರಶ್ನೆಯಾಗೇ ಉಳಿಯುತ್ತೆ. ಬಿ ಕೇರ್ಫುಲ್. ಹೊಡೆದು ಸಾಯಿಸು ನನ್ನ ಮಗನ, ಕಿಲಿ, ಕಿಲಿ. ಹೊಡೆದು ಸಾಯಿಸು ನನ್ನ ಮಗನ, ಕೊಂದಾಕವನ್ನ. ರಾಜಾ ಬಾರೋ ಇಲ್ಲಿ. ಏನ್ರೋ ಸ್ಕೂಲಿಗೆ ಬರಲ್ವಾ? ಬಾರೋ ರಾಜಾ, ಒಂದ್ ಕೈ ಕಡಿಮೆ ಇತ್ತು, ಆಡು ಬಾರೋ. ಬೇಡಪ್ಪ, ನಮ್ಮಮ್ಮಂಗ್ ಗೊತ್ತಾದ್ರೆ ಬೈತಾರೆ. ಗೊತ್ತಾಗೋದಿಲ್ಲ, ಬಾರೋ ಬಾರೋ. ಬೇಡಪ್ಪ, ನಮ್ಮಪ್ಪ ಬೈತಾರೆ. ಅಪ್ಪನೋ ಗಿಪ್ಪನೋ ಅವ್ರು ನಮ್ ಬಗ್ಗೆ ಯೋಚನೆ ಮಾಡಲ್ಲ, ಬಾರ.
ಹೊಡೆದು ಸಾಯಿಸು ನನ್ನ ಮಗನ ಹೊಡೆದು ಸಾಯಿಸು ನನ್ನ ಮಗನ ಒಂದಾಕವನ್ ಕಿಲಿ ನನ್ನ ಹತ್ರ ದುಡ್ಡಿಲ್ಲ ಕಣ್ರು. ಮನೇಲಿದ್ಯಲ್ಲೋ? ಕದಿಯೋದ? ಬೇರೆಯವ್ರ ದುಡ್ಡು ಕೈ ಹಾಕಿದ್ರೆ ಅದು ಕಳ್ತನ, ನಮ್ಮನೇಲಿ ಎತ್ಕೊಂಡ್ರೆ ಅದು ಕಳ್ತನ ಅಲ್ಲ. ಏಯ್ ಏನೋದು? ಏನಿಲ್ಲ. ಏಯ್ ನಿಂತ್ಕೋ. ಪಾಕೆಟಲ್ಲಿ ಏನಿದೆ ತೋರ್ಸು. ಏನಿಲ್ಲ ಅಂತ ಹೇಳಿದ್ನಲ್ಲ. ತೋರ್ಸು ಅಂತ ಹೇಳಿದ್ನಲ್ಲ. ಏನು ಇದು? ಕಾಸ್ ಬೇಕಾಗಿತ್ತು, ತಗೊಂಡೆ. ಕಾಸು ಬೇಕಾದ್ರೆ ನನ್ನನ್ನು ನಿಮ್ ತಂದೆನೋ ಕೇಳ್ಬೇಕು. ಕಳ್ತನ ಮಾಡೋದಾ? ಅದು ಒಬ್ಬ ಪೊಲೀಸ್ ಆಫೀಸರ್ ಮಗನಾಗಿ. ನನ್ ಮನೇಲಿ ನಾನ್ ತಗೊಂಡ್ರೆ ಏನ್ ತಪ್ಪು? ನಿಂತ್ಕೋ. ಕೇಳ್ದೆ ತಗೊಂಡ್ರೆ ತಪ್ಪೆ. ಮತ್ತೆ ನೀನ್ ತಗೊಳಲ್ವಾ? ಯಾಕೋ ಹೀಗೆಲ್ಲ ಮಾತಾಡ್ತೀಯಾ? ನೋಡು, ಇದೇ ಕೊನೆ. ಇನ್ಮೇಲೆ ಹೀಗೆಲ್ಲ ಮಾಡಬಾರ್ದು. ಹೋಗು. ವಿಜಯನಗರದ ಸಾಮ್ರಾಟ ಶ್ರೀಕೃಷ್ಣದೇವರಾಯ. ಆತನ ರಾಜ್ಯ ಪ್ರಸಿದ್ಧ ಹಂಪಿ. ಜಗತ್ತಿನ ಕಣ್ಣನ್ನೇ ಕುಕ್ಕಿಸುತ್ತಿತ್ತು ಆ ರಾಜ್ಯ. ಅಲ್ಲಿ ತಿಮ್ಮರಸು ಎಂಬ ಮಂತ್ರಿ ಇದ್ದ. ಆತ ಬುದ್ಧಿವಂತನು, ಚಾಣಾಕ್ಷನು. ಏನೋ ಏನೋ ಇದು, ಏನೋ ಇದು? ಕಳ್ತನ ಮಾಡ್ತೀಯ ಸಾಯಿಸ್ಬಿಡ್ತೀನಿ. ಯಾಕ್ರಿ ಅವನನ್ನು ಹೊಡಿತಾ ಇದ್ದೀರಾ? ಸ್ಕೂಲ್ನಲ್ಲಿ ಮೇಸ್ಟ್ ಪರ್ಸ್ನೆ ಕದಿಯಕ್ ಹೋಗಿದ್ದಾನೆ. ಏನು ಹೀಗೆಲ್ಲ ಮಾಡಬಾರ್ದು ಅಂತ ನಾನು ನಿನ್ಗೆ ಹೇಳಿಲ್ವೇನೋ? ನಿಮ್ಗೆ ಗೊತ್ತಾ? ನಿಮ್ಗೆ ಗೊತ್ತಿದ್ದು ನೀವು ನಂಗೆ ಹೇಳಿಲ್ಲ. ನೋಡಿ, ನೀವು ಕೊಟ್ಟು ಸದ್ರ ಅವನು ಯಾವ ರೀತಿ ಮಾಡಿದೆ ಅಂತ. ಬರಲಿ ನಿಂತ್ಕೊಳ್ಳೋ. ಏ ರಾಜ, ಹಲೋ. ನಾನು ಯಾಮಿನಿ. ಏನ್ ವಿಷಯ? ರಾಜು ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ ರೀ. ಅವನೆಲ್ಲೂ ಹೋಗಿರಲ್ಲ. ನಾವು ಹೊಡೆದಿದ್ದೆ ಕೋಪ ಮಾಡ್ಕೊಂಡು ಎಲ್ಲೋ ಇರ್ತಾನೆ. ನೀವೇನು ಯೋಚನೆ ಮಾಡಬೇಡಿ, ಬರ್ತಾನೆ. ಸರಿ. ಮಹೇಶ್, ರಾಜು ಮನೆಗೆ ಬಂದಿಲ್ವಂತೆ. ಎಲ್ಲಾದ್ರೂ ಸಿಕ್ಕಿದ್ರೆ ನಿಮ್ ತಂದೆ ಹೊಡಿಯಲ್ವಂತೆ ಅಂತ ಹೇಳಿ ಸಮಾಧಾನ ಮಾಡಿ ಮನೆಗೆ ಕರ್ಕೊಂಡು. ಸರಿ ಸರ್. ಇದು ನನ್ನ ಆಬ್ಲಿಗೇಷನ್ ಅಂತ ತಿಳ್ಕೊಬೇಡಿ. ಒಬ್ಬ ತಾಯಿ ಮಗನ ಮೇಲೆ ಕೊಟ್ಟರು ಕಂಪ್ಲೇಂಟ್ ಅಂತ ತಿಳ್ಕೊಂಡು ಹುಡುಗಿ. ಆಯ್ತು ಸರ್. ಯಾಮಿನಿ, ರಾಜು ಎಲ್ಲಿದ್ದಾನೆ ಅಂತ ಗೊತ್ತಾಯ್ತು. ಹೌದಾ? ಈಗ ತಾನೇ ಬಾಂಬೆ ಪೊಲೀಸಿಂದ ಮೆಸೇಜ್ ಬಂತು. ಬಾಂಬೆಗಾ? ಬಾಂಬೆಗೆ ಹೇಗೆ ಹೋದ? ಯಾರ ಜೊತೆ ಹೋದ? ಅದನ್ನ ನಮ್ಮ ಮಗನಿಗೆ ಹೇಳ್ಕೊಡ್ಬೇಕಾ? ಇಲ್ಲಿಂದ ಕಳ್ತನ ಮಾಡಿ ಬಾಂಬೆಗೆ ಓಡೋಗಿದ್ದಾನೆ. ಅಲ್ಲೂ ಕಳ್ತನ ಮಾಡಿ ತಪ್ಪಿಸ್ಕೊಳ್ಳೋ ಅವಸರದಲ್ಲಿ ಒಬ್ಬನ ಚೂರಿಯಿಂದ ತಿವಿದಿದ್ದಾನೆ. ಬಾಂಬೆ ಪೊಲೀಸ್ ತನ್ನ ಹಿಡಿದು ರಿಮಾಂಡ್ ಹೋಮಲ್ಲಿ ಹಾಕಿದ್ದಾರೆ. ಸಂಬಂಧ ಇಲ್ದೇ ಇರೋನು ಅನಾಥ ಅಲ್ಲ, ಪ್ರೀತಿ ಸಿಗದೆ ಇರೋನೇ ನಿಜವಾದ ಅನಾಥ ಅಂತ ನೀವು ಹೇಳಿದ್ರಿ. ತಂದೆ ತಾಯಿ ಇಬ್ರು ಇದ್ದು ನಾನೊಬ್ಬ ಅನಾಥ ಅಂತ ಅವನು ಹೇಳ್ಕೊಂಡಿದ್ದಾನೆ. ಇಷ್ಟು ಚಿಕ್ಕ ವಯಸ್ಸಿಗೆ ಅವನಿಗೆ ಎಷ್ಟು ಹಠ ರೋಷ ನೋಡಿದ್ರ. ಬನ್ನಿ, ಈಗಲೇ ಹೋಗಿ ಅವನು ಕರ್ಕೊಂಡ್ಬರೋಣ. ಅವನು ಮಾಡಿರೋದು ಕೊಲೆ ಪ್ರಯತ್ನ. ಶಿಕ್ಷೆ ಅನುಭವಿಸಲೇಬೇಕು. ಎಷ್ಟು ದಿವಸ? 14 ವರ್ಷ. ಅಷ್ಟು ವರ್ಷ ಅವನ ಹೇಗೆ ಬಿಟ್ಟಿರೋದು? ಅವನೊಬ್ಬ ಒಳ್ಳೆಯವನಾಗಿ ಯೋಗ್ಯನಾಗಿ ಬದಲಾಗಬೇಕಾದ್ರೆ ಅವನಲ್ಲಿ ಇರಲೇಬೇಕು. ಅಲ್ಲಿನ ಶಿಸ್ತು ಅವನ್ನ ಒಬ್ಬ ಒಳ್ಳೆ ಮನುಷ್ಯನಾಗಿ ಮಾಡುತ್ತೆ. ಯಾಮಿನಿ, ನೀವೇನೇ ಹೇಳಿದ್ರು ನನ್ನ ಮನಸ್ಸಿಗೆ ಒಪ್ತಾ ಇಲ್ಲ. ಹೋಗ್ಲಿ, ನಾನಾದ್ರೂ ಹೋಗಿ ನೋಡ್ಕೊಂಡು ಬರ್ತೀನಿ. ನೋ, ಅದು ಸಾಧ್ಯ ಇಲ್ಲ. ನಾನು ಅದಕ್ಕೆ ಒಪ್ಪಿಗೆನೂ ಕೊಡೋದಿಲ್ಲ. ನೀವು ನನ್ನ ಕಲ್ಲು ಹೃದಯದವನು, ಪ್ರೀತಿ ಇಲ್ಲದೆ ಇರೋನು ಅಂತ ತಿಳ್ಕೊಂಡ್ರೂ ಪರವಾಗಿಲ್ಲ. ಐ ಡೋಂಟ್ ಅಲೋ. ಹಾಗಾದ್ರೆ ಹೆತ್ತ ಮಗನ ದೂರ ಮಾಡ್ಕೊಳ್ಳ? ಯಾಮಿನಿ, ನಿಮ್ಮ ಮಗನ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ವಾತ್ಸಲ್ಯ ಇದೆಯೋ ಅಷ್ಟೇ ನನಗೂ ಇದೆ. ಆದರೆ ಈಗ ನಮಗೆ ಬೇಕಾಗಿರೋದಲ್ಲ ಅವನ ಮುಂದಿನ ಒಳ್ಳೆ ಭವಿಷ್ಯ. ಅದಕ್ಕೋಸ್ಕರ ನಾವು ತ್ಯಾಗ ಮಾಡಲೇಬೇಕು.